ಹಂಗ ಮಾಡಿದ್ರೆ ಗೊಬ್ಬರ ಚೀಲ 5 ರೂಪಾಯಿ ಹೋಗೈತಿ. ಹುಡುಗರು ಬ್ಯಾಟ್ ಹಾಕತ್ತಿರ ಅಂತಿಲ್ಲ, ಕೊಡಿಸಿಬಿಡು, ಉಳಿಕಿದ್ದ ಕ್ವಾರ್ಟರ್ ಹಾಕೈತಿ. ಅವ್ರಿಗೆ ಬ್ಯಾಟ್ ಕೊಡಿಸ್ಕೊಡ್ಲಿಕ್ಕೆ ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಕುಡಿಬೋದು. ನಮಗೋಸ್ಕರ ಇರೋ ಹುಡುಗರು ಯಾವತ್ತೂ ಬೆಳೆಸ್ಬೇಕು. ಹಂಗೆಲ್ಲ ಮೋಸ ಮಾಡಕ್ ಬರಲ್ಲ. ಏನ್ ಬಾರಿ ಗುಡ್ಡೆ ಹಾಕಿದಾರತ್ಲೆ ಮಾತಾಡತ್ತ. ಇನ್ನೊಂದೆರಡು ಇಳಿಸಿರ ನಾವು ಬಂದು ಕಿತ್ಕೊಂಡು ಹೋಗ್ತಿಲ್ಲಾಗಿದ್ವನ. ಎತ್ಕೊಂಡು ಹೋಗಿತ್ತ ಹರಾವ್ ತಿಟ್ಟಿರ್ತೀನಿ ಬಾ ಎತ್ಕೊಂಡು ಹೋಗಕ್ಕೆ. ಪಂಚಾಯತಿ ಪರ್ಮಿಷನ್ ಬರ್ಲಕತ್ತಾನು. ಬರ್ಲಿ ಬಿಡ, ಐತಿ ಮಾರಿ ಹಬ್ಬ. ಸೊಸೈಟಿ ಹತ್ತು ಬಂದ ಗೊಬ್ಬರ ಚೀಲ ನೀವೇ ಇಳಿಸಿರಿ. ಪಂಚಾಯತ್ಯಾಗ ಮಂದಿನ ಕುಡಿಸಿ ಗದ್ದಲ ಮಾಡ್ತೀನಿ, ಬರ್ರಿ ನೋಡಿಕೆ ನೀವು. ಪರ್ಮಿಷನ್ ಹೊಂಟ ತಡ್ರಲ್ಲ ಹೋಗ್ಯವನ. ಮಾವ ಹಿಂಗ್ಯಾಕ್ ಮಾಡ್ತೀವಿ? ಬಂಗಾರ ಕಸ್ಕೊಂಡಾಗ ಒಂದು ಗೊಬ್ಬರ ಚೀಲ ಸಂಬಂಧ ಪಂಚಾಯತ್ ಮಂದಿನ ಕುಡಿಸ್ಬೇಕನ್ನೋದೇನು? ಹಂಗೇನ್ ಮಾಡ್ಬೇಡು ಮಾವ, ನಿನ್ ಮ್ಯಾಲ ನಮ್ಗೆ ಭಾಳ ಅಭಿಮಾನ ಐತೆ. ನೀ ಏನಾರ ಹೇಳಿ ನಾನು ರಂಸಾಕ್ ಬರಬೇಡ, ನಾ ಕೇಳಂಗಿಲ್ಲ. ಪಂಚಾಯತ್ಯಾಗ ಮಂದಿನ ಕುಡ್ಸಂದ್ರ ಕುಡ್ಸವನ. ಇವೇನು ಹೇಳ್ರೆ ಕೇಳೋದಿಲ್ಲ, ಒಂದು ಐಡಿಯಾ ಹೊಡಿಸ್ತಂಗಪ್ಪ ನಾನು. ಇಲ್ಲೇ ಐತಿ ಬಾಟ್ಲಿ, ಒಂದ್ಸಲ ಐಡಿಯಾ ಬಂದೈತಿ, ಹೊಳಿಸಿ ಬಿಡ್ತಂಗಪ್ಪ. ಸಿದ್ದೇಶ, ಈ ಪರ್ಮಿಷನ್ ಹೇಳಿದ ಮಾತು ಕೇಳೋಣ. ಊರ ಹೋಗಿ ಪಂಚಾಯತ್ ಹೊಡೆದು ಬರೋಣ. ಏನಾಯ್ತು ಹೊಡೆದು ಬರ್ಲು? ಪಂಚಾಯತಿ ಪರ್ಮಿಷನ್ 100 ಕಡೆಯಿಂದ ವಿಷ ಕೊಡೋಣ ಅಂತ ಹೇಳ್ರು. ಓಕೆ ಮಾಮ, ಹೊಡೆದು ಬರ್ತೀನಿ ನೋಡ ಈಗ. ಹಿತೇಶ. ಏನ್ಲ ಸತೀಶ? ಪಂಚಾಯತಿ ಪರ್ಮಿಷನ್ 100 ಕಡೆದಿಂದ ವಿಷ ಕೊಡದಾನತು. ಹೌದೇನ್ಲ? ಅಂತದೇನಾಗಿತ್ತು ಅವಂಗ? ಅದೇನ್ ಗೊತ್ತಿಲ್ಲ, ಹೆಂತೆ ಬೇದಾಳಂತ ವಿಷ ಕೊಡ್ದಾನು. ಬರ್ಲಾ ದವಾಖಾನೆ ಹೋಗಿ ಪಂಚಾಯತಿ ಪರ್ಮಿಷನ್ ನೋಡಿ ಬರ್ನಕ್ಕ. ನೀವು ಬೇಡ, ನಿಮ್ ಗೊಬ್ಬರ ಚೀಲು ಬೇಡ, ನಾ ಏನು ಪಾಜುಲು ಮಾಡೋದಿಲ್ಲ, ನಾನು ಬಿಟ್ಟು ಬಿಡ್ರವ. ಹೆಂಗ ಬಾ ಮಮ್ಮ ಹಾದಿಗೆ.